ನಮಸ್ಕಾರ ಎಲ್ಲರಿಗೂ. ಬೆಳಗ್ಗೆನೆ ನಮ್ಮ ಹುಡುಗ ಡೈರಿ ಕಿತ್ತಾಕೊಂಡಿದ್ದ, ಅದಕ್ಕೆ ಟೇಪ್ ಹಾಕಿ ಅಂಟಿಸಿ ಅಣ್ಣನಿಗೆ ಡೈರಿ ಸೈನ್ ಮಾಡಿ ಅಷ್ಟೊತ್ತಿಗೆ ನಮ್ಮ ಸುಬ್ಬಿ ಅವ್ರು ಮಲಗಿಬಿಟ್ಟಿದ್ರು. ಇವರಂತೂ ಟಾಮ್ ಆ್ಯಂಡ್ ಜೆರಿ, ರಾತ್ರಿ ಎಲ್ಲ ಗಲಾಟೆ ಆಡ್ತಾರೆ, ಬೆಳಗಾದರೆ ಒಂದಾಗಿರ್ತಾರೆ. ಅಣ್ಣ ಸ್ಕೂಲ್ಗೆ ಹೊರಟ ಬಾಯ್ ಅಂತ. ಅಷ್ಟೊತ್ತಿಗೆ ಬೆಳಗ್ಗೆನೆ ಅವರೆಕಾಯಿ ಕುಂಬಳಕಾಯಿ ಪಲ್ಯ, ಇವರಂತೂ ಮಮ್ಮಿ ಹುಳ ಆಗಿದ್ರು. ನಾನು ರೆಡಿಯಾಗಿ ಹೊರಡೋಣ ಅನ್ನೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಧೂಳು ನಮ್ಮ ಮನೆ ಹತ್ರ ಅಂತೂ. ಅಲ್ಲಿಂದ ನಮ್ಮ ಕಾರ್ ಎತ್ಕೊಂಡು ಯಾಕೋ ಬ್ರೇಕ್ ಪ್ರಾಬ್ಲಮ್ ಅಂತ ನನಗೇನೋ ಅನ್ನಿಸ್ತು. ಅಲ್ಲಿಂದ ಬಿಮಲ್ ಶೋರೂಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಸೋಣ ಅಂತ ಇಮಿಡಿಯೇಟ್ ಬಿಟ್ಟೆ. ಪಾಪ ಅವರು ಇಮಿಡಿಯೇಟು ಬ್ರೇಕೆಲ್ಲ ರೆಡಿ ಮಾಡಿಕೊಟ್ರು. ಅಲ್ಲಿಂದ ಸ್ಟ್ಯಾಂಡಿಗೆ ಬಂದೆ. ಅಲ್ಲಿ ನೋಡ್ರೆ ಪೋಟ್ರು ಬಾಯ್ಸ್ ಬಾಡಿಗೆ ಇಲ್ಲ ಅಂತ, ಇಲ್ಲಿ ನಮ್ಮ ಸ್ಟ್ಯಾಂಡಲ್ಲಿ ಬಾಡಿಗೆ ಇಲ್ಲ ಅಂತ ಎಲ್ಲ ತಲೆ ಮೇಲೆ ಕೈ ಇಟ್ಕೊಂಬಿಟ್ಟವ್ರೆ. ಏನೋ ಇತ್ತೀಚೆಗಂತೂ ಬಾಡಿಗೆ ಇಲ್ಲ. ನಮ್ಮ ಮನೇಲಿ ಸುಬ್ಬಿಗೆ ಎಲ್ಲರೂ ಕಾಸು ಸಿಕ್ಕರೆ ಫಸ್ಟ್ ತಂದು ಕೊಡೋದೆ ನನಗೆ. ಅಷ್ಟೊತ್ತಿಗೆ ಇವರಂತೂ ಖಾರದ ಪುಡಿಗೇನೋ ಎಲ್ಲ ರೆಡಿ ಮಾಡ್ತಾಯಿದ್ರು. ಆಮೇಲೆ ಒಂದು ಮಾಲ್ಗೆ ಹೋಗೋಣ ಅಂದರೆ ಇಬ್ಬರು ಆಗಲೇ ಇಮಿಡಿಯೇಟ್ ಬಂದು ರೆಡಿಯಾಗಿರು. ನಮ್ಮ ಸುಬ್ಬಿಯವರಂತೂ ಬ್ಯಾಗ್ ತಗೊಂಡು ಸೂಪರ್ ವುಮೆನ್ ಆಗಿ ರೆಡಿ ಆಗ್ಬಿಟ್ಟಿದ್ರು. ನಮ್ಮ ಸುಬ್ಬಿನೆಲ್ಲೂ ಯಾವತ್ತೂ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ, ಇದೇ ಫಸ್ಟ್ ಅವಳನ್ನ ಕರ್ಕೊಂಡು ಹೋಗ್ತಾ ಇರೋದು ಮಾಲ್ಗೆ. ಅವಳಿಗೂ ಒಂಥರ ಖುಷಿ. ಡಿಮಾರ್ಟ್ಗೆ ಹೋಗ್ಬಿಟ್ಟು ಅಣ್ಣ ಗಾಡಿಗೆ ಹಾಕಿ ಅವಳನ್ನ ಕುಂಟಿಸಿ ಅಕ್ಕನ ಸಿಕ್ಕಿದೆಲ್ಲ ಬೇಕು ಅಂತಿದ್ಲು. ಏನೂ ಕೊಡಿಸ್ಲಿಲ್ಲ ಪಾಪ. ಐಸ್ ಕೊಡಿಸ್ಬಿಟ್ಟು ಆಟ ಸಾಮಾನೇನು ಕೊಡಿಸ್ದಲೆ ಅಣ್ಣ ತಂಗಿಗೆ ಇಬ್ರಿಗೂ ಐಸ್ ಕೊಟ್ಟು ನಾವು ತಿಂತ ಮೂತಿ ಎಲ್ಲ ಹಿಂಗೆ ರಬಳಿಸ್ಕೊಂಡಿದ್ಲು. ಆಮೇಲೆ ಇವ್ರನ್ನೆಲ್ಲ ಇಟ್ಕೊಂಡು ಮನೆಗೆ ಬಂದೆ. ಅಕ್ಕಯ್ಯ ಊಟ ಮಾಡ್ದಲೆ ತಿರ್ಗಾ ಮಾಲ್ಗೆ ಹೋಗೋಣ ಅಂತಿದ್ರು. ಅಷ್ಟೊತ್ತಿಗೆ ಇವರಿಬ್ರದ್ದು ಫೈಟು. ಅಷ್ಟೊತ್ತಿಗೆ ಪಾಪ ಮಲಗಿಬಿಟ್ಟಿದ್ರು. ಇವತ್ತಿನ ಕತೆ ಅಷ್ಟೇ. ನಾಳೆ ಸಿಗೋಣ.